ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಕಾಲಿಫ್ಲವರ್ ಮತ್ತು ಬಟಾಣಿ ಹಾಕಿಬಿಟ್ಟು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಕಾಲಿಫ್ಲವರ್ ಹಂಗಂಗೆ ಬಿಡಿಸಿರೋದು, ಬಟಾಣಿ ಸ್ವಲ್ಪ, ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದು, ಟೊಮೆಟೊ ಸಣ್ಣಕ್ಕೆ ಹೆಚ್ಚಿರೋದು, ಕ್ಯಾಪ್ಸಿಕಮ್ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರೋದು. ಮೊದಲು ಒಂದು ಬಾಣಲಿಗೆ, ಒಂದು ಪ್ಯಾನಿಗೆ ಎಣ್ಣೆ ಸ್ವಲ್ಪ ಮುಂದಿರಬೇಕು. ಇದಕ್ಕೆ ಟೇಸ್ಟ್ ಇರುತ್ತೆ ಅವಾಗ, ಇಲ್ಲ ಅಂದರೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತೆ. ಎಣ್ಣೆ ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿಕೊಳ್ಳಿ. ಈ ಪಲ್ಯ ನಾವು ಚಪಾತಿಗೂ ತಿನ್ಬಹುದು, ಇಲ್ಲ ನಾವು ಟೊಮೆಟೊ ಬಾತ್ ಮಾಡ್ತೀವಲ್ವ ಅದಕ್ಕೂ ಸೈಡಾಗಿ ಇಟ್ಕೊಂಡು ತಿನ್ಬೋದು. ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಎಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ನಾವು ಸಣ್ಣಕ್ಕೆ ಹೆಚ್ಕೊಂಡಿರ್ತೀವಲ್ವ ಟೊಮೆಟೋಸು, ಅದನ್ನು ಹಾಕ್ಕೊಳ್ಳಿ. ಅದನ್ನು ಟೊಮೆಟೋಸು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ ಕ್ಯಾಪ್ಸಿಕಮ್ ಕೂಡ ಅದ್ರ ಜೊತೆಗೇ ಹಾಕ್ಕೊಂಬಿಡಿ. ಎರಡು ಫ್ರೈ ಆಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಈಗಲೇ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀವಿ. ಚೆನ್ನಾಗಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೆಟೊಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದ ನಂತರ ಈ ಬಟಾಣಿನೂ ಅಷ್ಟೇ, ಬಟಾಣಿ ಎಣ್ಣೆಯಲ್ಲಿ ಇದು ಹಸಿ ಬಟಾಣಿ, ಅದಕ್ಕೋಸ್ಕರ ಈಗಲೇ ಹಾಕ್ತಾಯಿದ್ದೀವಿ. ನೀವು ಒಣ ಬಟಾಣಿ ಅಂದರೆ ಕೂಗಿಸ್ಬಿಟ್ಟು ಕೂಡ ಹಾಕ್ಬೋದು. ಇದು ಎಣ್ಣೆಯಲ್ಲಿ ಫ್ರೈ ಆದರೆ ಅದು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊಸ್ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿ ಜ್ಯೂಸಿಯಾಗಿ ಹಾಕಬೇಕದು. ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಖಾರ ಈಗಲೇ ಹಾಕ್ಕೊಂಡ್ಬಿಟ್ರೆ ಸ್ವಲ್ಪ ಹಿಡಿಯುತ್ತಲ್ವ, ಅದಕ್ಕೋಸ್ಕರ ಈಗಲೇ ಹಾಕ್ಕೊಂಡು. ಅಷ್ಟೊತ್ತಿಗೆ ನೀವು ಇನ್ನೊಂದು ಬೌಲಲ್ಲಿ ಕಾಲಿಫ್ಲವರ್ ಕಟ್ ಮಾಡಿರೋದು ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಬಿಡಿ. ಈ ಗರಂ ಮಸಾಲ ಒಂದು ಟೀ ಸ್ಪೂನು, ಚಿಲ್ಲಿ ಪೌಡರ್ 1 ಟೀ ಸ್ಪೂನು, ಧನಿಯಾ ಪೌಡರ್ 1 ಟೀ ಸ್ಪೂನು ಹಾಕ್ಕೊಳ್ಳಿ. ಏನಕ್ಕೆ ನಾವು ಆ ಕಾಲಿಫ್ಲವರ್ನ ಹಂಗೆ ಬೇಯಿಸ್ಕೊತೀವಿ ಅಂದರೆ ಅದರಲ್ಲಿ ಹುಳ ಏನಾದರೂ ಇತ್ತು ಅಂದರೆ ಹಂಗೆ ಕ್ಲೀನೂ ಆಗುತ್ತೆ, ಸ್ವಲ್ಪ ಲೈಟಾಗಿ ಬೆಂದು ಬೇಯುತ್ತೆ ಅಂತ ಅಂದ್ಬಿಟ್ಟು ಆ ಥರ ಬೇಯಿಸ್ಕೋಬೇಕು. ನಂತರ ನಾವು ಕಾಲಿಫ್ಲವರ್ನ ನಾವು ಒಂದು ಬೌಲ್ಗೆ ನೀರು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿರ್ತೀವಲ್ವ, ಅದನ್ನು ಚೆನ್ನಾಗಿ ಸ್ಟೇನ್ ಮಾಡ್ಕೊಂಬಿಟ್ಟು ಬರೀ ನೀರನ್ನ ಚೆಲ್ಬಿಡಿ. ಈ ಕಾಲಿಫ್ಲವರ್ನ ಮಾತ್ರ ಎತ್ತಿಬಿಟ್ಟು ಇದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದು ಇನ್ನೊಂಚೂರು ಬೇಯಬೇಕು ಇದ್ರ ಜೊತೆ. ಅಲ್ಲಿವರೆಗೂ ಒಂದು 5 ಮಿನಿಟ್ಸ್ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಿ. ಅವರಿಂದ ಬೆನಿಫಿಟ್ಸ್ ಏನೇನು ಅಂದರೆ ಆರೋಗ್ಯಕರ ಹೃದಯ, ಕಣ್ಣಿನ ಆರೋಗ್ಯ, ತೂಕದ ನಿಯಂತ್ರಣ, ಅನ್ನನಾಳದ ಆರೋಗ್ಯ, ಇವೆಲ್ಲ ಬೆನಿಫಿಟ್ಸ್ ಇದೆಯಂತೆ. ಈ ಪಲ್ಯನ ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.